ಸಹನಾ ನಿಮ್ಮ ಲವ್ ಸ್ಟೋರಿನ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಮ ಮಗಳ ಬಗ್ಗೆ ಹೇಳಬೇಕು. ಅವಳೆಷ್ಟು ಲಕ್ಕಿ ಚಾಮ್ ನಿಮ್ಮ ಕರಿಯರ್ಗೆ ಮತ್ತೆ ನಿಮ್ಮ ವೃತ್ತಿ ಬದುಕಿಗೆ ಅನ್ನುವಂಥದ್ದು, ಪರ್ಸನಲ್ ಲೈಫ್ಗೆ ಆಲ್ಸೋ. ಖಂಡಿತ ಒಂದು ಪ್ರೊಫೆಷನಲ್ ಲೈಫಲ್ಲಿ ಇರೋರಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ನಾವು 4-5 ವರ್ಷ ಲವ್ ಮಾಡಿ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಿ ಇವತ್ತಿಗೆ ಆಲ್ಮೋಸ್ಟ್ 9 ವರ್ಷ, 8 ಇಯರ್ಸ್ ಕಂಪ್ಲೀಟ್ ಆಗಿ 9ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಒಂದು ಫ್ಯಾಮಿಲಿ ಹೆಂಗಿರಬೇಕು ಅಂತ ಒಂದು ಕಂಪ್ಲೀಟ್ ಫ್ಯಾಮಿಲಿ. ಆ್ಯಸ್ ಎ ಪರ್ಸನಲ್ ಲೈಫ್ ನಾನು ತುಂಬ ಖುಷಿಯಾಗಿದ್ದೀನಿ. ಅವಳ ಸಪೋರ್ಟಿಂದ ನನ್ನ ಕೆರಿಯರು ತುಂಬ ಚೆನ್ನಾಗಾಗ್ತಾ ಇದೆ. ಇವಳು ಇನ್ನೂ PUC ಓದ್ತಾ ಇದ್ಲು ಆ್ಯಕ್ಚುಲಿ. ಒಂದು ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ನಮ್ಮ ದೂರದ ರಿಲೇಟಿವ್ ಆಗಬೇಕು ಇವಳು. ಫ್ಯಾಮಿಲಿ ಫಂಕ್ಷನ್ ನೋಡಿದೆ, ಪುಟ್ ಹುಡುಗಿ ಹಿಂಗೆ ಓಡಾಡ್ತಿದ್ಲು. ಹುಡುಗಿ ಚೆನ್ನಾಗಿದ್ದಾಳಲ್ಲ, ಯಾರೋ ಗೊತ್ತಲ್ಲ ಹುಡುಗರು ಯೂಶ್ವಲಿ ಫಂಕ್ಷನ್ಸ್ಗಳು ಹೋದಾಗ ಅಲ್ಲಿ ನೋಡಿ ನಾನು ಇಷ್ಟಪಟ್ಟಿದ್ದೆ. ಇವಳು ಅಲ್ಲಿ ನನ್ನ ನೋಡಿದ್ದಾಳೆ. ಬಟ್ ಇನ್ ಮೀನ್ ಟೈಮ್ ಅವಳು ಒಂದೂವರೆ ತಿಂಗಳಾದಮೇಲೆ ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಕಳಿಸ್ತಾರೆ, ಈ ಹುಡುಗಿ ನಾನು ನೋಡಿದ್ದೆ ಅಲ್ವಾ ಅಂತೇಳಿ. ಫೇಸ್ಬುಕ್ಕಿಂದ ಮತ್ತೆ ಕನೆಕ್ಟ್ ಆಗ್ತೀವಿ. ಅದಾದಮೇಲೆ ಮತ್ತೆ ಫಂಕ್ಷನ್ಸ್ಗಳೆಲ್ಲ ಮೀಟ್ ಮಾಡ್ತಾ ಇರ್ತೀವಿ. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಲವ್ ಆಗುತ್ತೆ. ನಾನು ಅವಾಗ ಇವಳು ಇನ್ನೂ PUC ಅಲ್ವಾ, PUC ಎಂಡ್ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊ ಆರಾಮಾಗಿ ಸಿಗೋಣ ಅಂತೇಳಿ ಎಕ್ಸಾಮ್ಸ್ ಮುಗಿದ್ಮೇಲೆ ಮೀಟ್ ಮಾಡ್ತೀವಿ. ಸೊ ಅಲ್ಲಿಂದ ನಮ್ಮ 5 ವರ್ಷದ ಜರ್ನಿ. ಮದುವೆ ಆಯಿತು, ಅದ್ಭುತವಾದಿ ಕ್ಯೂಟಾಗಿ ಮಗಳು ಹುಟ್ಟಿದ್ದಾಳೆ. ವೆರಿ ಮೆಚ್ಯೂರ್ಡ್. ಸೊ ಐ ಥಿಂಕ್ ನಮ್ಮ ಲವ್ ಲೈಫು ತುಂಬ ಚೆನ್ನಾಗಿತ್ತು. ಈಗ ಫ್ಯಾಮಿಲಿ ಲೈಫು ತುಂಬ ಚೆನ್ನಾಗಿದೆ. ಜನಗಳು ಅದನ್ನು ಇಷ್ಟಪಟ್ಟಿದ್ದಾರೆ. ಸಾಕು ಲೈಫಲ್ಲಿ ಇನ್ನೇನು ಬೇಕು. ನಾನು ಆ್ಯಕ್ಚುಲಿ ಒಂಥರ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಬಟ್ ಅದೇ ಒಂದು ಬ್ರೇಕ್, ನೀವು ಹೇಳ್ದಂಗೆ ಅದು ಕೆಲಸ ಮಾಡ್ತಿದ್ದೀವಿ, ಬಟ್ ಬ್ರೇಕ್ ಅನ್ನೋದು ಬೇಕು, ಸಿಗುತ್ತೆ. ಸರಿ, ಇಲ್ಲ ನಾನು ಒಂದು ಪ್ರೋಗ್ರಾಮ್ ಅದೇ ನಿಮ್ಮ ಪ್ರೋಗ್ರಾಮಲ್ಲೇ ನೋಡ್ತಾ ಇದ್ದೆ, ರಾಜಾರಾಣಿ ಶೋನಲ್ಲಿ ಹೇಳ್ತಾ ಇದ್ಲು ಅವಳಿಗೆ ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ಬೇಕು ಅನ್ನೋದು ಯಾವತ್ತಿನ ಕನಸು. ಹೇಳ್ತಾ ಇದ್ಲು ನಮ್ಮ ಡ್ಯಾಡಿ ಬಿಡ್ತಾ ಇಲ್ಲ ಅಂತ. ಏನು ಕೇಳ್ತಿದ್ದೀರಿ? ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ಬೇಕಾ ನೀನು? ಡ್ಯಾಡಿ ಕಳಿಸ್ತಾ ಇಲ್ಲ ತಾನೆ? ಕೇಳು, ರಿಕ್ವೆಸ್ಟ್ ಮಾಡ್ಕೊ. ರಿಕ್ವೆಸ್ಟ್ ಮಾಡು, ಕೇಳು ದಾದಾ ಕಳಿಸು ಅಂತ ಹೇಳಮ್ಮ. ಹೇಳು, ಮಾತಾಡ್ಬೇಕು. ನೀನ್ ಇಲ್ಲೇ ಮಾತಾಡಲ್ಲ, ಅಲ್ಲಿ ನೀನ್ ಮಾತಾಡ್ತೀಯಾ? ಮಾತಾಡು. ನೀನು ಮಾತಾಡಿದ್ರೆ ಅವ್ರು ಕೇಳಿಸ್ತಾರಂತೆ. ಅವರೇ ಕಳ್ಸೋದು ನಮ್ಮ ಸೂಪರ್ ಸ್ಟಾರ್ಗೆ ಹೋಗಲ್ಲ. ವಂಶಿಕ ತರ ಆಗ್ಬೇಕು ತಾನೆ? ಬೇಡವಾ? ಮತ್ತೆ ಯಾರ ಥರ ಆಗ್ಬೇಕು ನೀನು? ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ಬೇಕು ನಾನು, ನಮ್ಮ ಡ್ಯಾಡಿ ಕಳ್ಸಲ್ಲ ಅಂತ ಹೇಳ್ತಿದ್ದೆ. ಅನುಪಮ ಜೊತೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ಪಾಪ, ಲಾಸ್ಟ್ ಇಯರ್ ಕೇಳಿದ್ರು. ಅವಳು ಇನ್ನೂ ಚಿಕ್ಕವಳು, ಅಂದರೆ ಅವಳ ಮಾತೆ ಇನ್ನೂ ಫಂಬ್ಲಿಂಗ್ ಥರ ಇತ್ತು. ಸೊ ಒಂದು ಸ್ವಲ್ಪ ದೊಡ್ಡವಳಾಗಲಿ ಆಮೇಲೆ ಕಳ್ಸೋಣ ಅಂತ. ಆಮೇಲೆ ನಾನು ಎಂಜಾಯ್ ಮಾಡಬೇಕಿತ್ತು ಅವಳ ಜೊತೆ. ಎಲ್ಲೋ ಒಂದು ಕಡೆ ನನಗೇನಂದರೆ ಅವಳು ಫೇಮಸ್ ಆಗ್ಬಿಟ್ರೆ, ಇನ್ನೋಸೆನ್ಸ್ ಹೋಗ್ಬಿಟ್ರೆ. ಸೊ ನನ್ನ ಮಗಳ ಜೊತೆ ನಾನು ಇನ್ನೊಂದು 2 ವರ್ಷ ಚೆನ್ನಾಗಿ ಅಪ್ಪ ಮಗನ ಬಾಂಡಿಂಗ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಫ್ಯೂಚರಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ರು. ಹೋಗ್ತಾಳೆ, ಅವಳ ಅದೃಷ್ಟ ಎಲ್ಲೆಲ್ಲಿದ್ದು. ಈಗ ಇವಳ ಬಗ್ಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಾ? ಅದು ಟೈಮ್ ದೇವ್ರು ಕರ್ಸ್ಕೊತಾನೆ, ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಎಲ್ಲ ಒಳ್ಳೇದಾಗುತ್ತೆ. ಹೋಗ್ತಿದ್ದೀನಿ ನಮ್ಮ ಸೂಪರ್ ಸ್ಟಾರ್ ನೀನು? ಈಗ ಹೋಗ್ತೀನಿ ಅನ್ನಲ್ಲ. ಸರ್, ಯಾವ ಸಿನಿಮಾ ನಡೀತಾ ಇದೆ ಅಟ್ ಪ್ರೆಸೆಂಟ್? ಈಗ ಒಂದು ಟೈಟ್ಲ್ ಇನ್ನೂ ಫಿಕ್ಸ್ ಆಗಿಲ್ಲ, ಸೈನ್ ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಉದಯ್ ಟಿವಿಗೆ ಒಂದು ಶಾಂತಿ ನಿವಾಸ ಅಂತ ಒಂದು ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಆ್ಯಕ್ಚುಲಿ ನಮ್ಮದು ಫಿನಾಲೆ ಪರ್ಫಾರ್ಮೆನ್ಸ್ ಆದಮೇಲೆ ಸುಮಾರು ಡೈರೆಕ್ಟರ್ಗಳು ಫೋನ್ ಮಾಡಿದ್ದಾರೆ, ಮೀಟ್ ಆಗೋಣ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಮೀಟಿಂಗ್ಸ್ಗಳೆಲ್ಲ ಅಟೆಂಡ್ ಮಾಡಬೇಕು. ಆ್ಯಸ್ ಆಫ್ ನಾವು ಅದೊಂದು ಪ್ರಾಜೆಕ್ಟ್ ಇದೆ, ಸಿನಿಮಾ ಒಂದಿದೆ. ಸಿನಿಮಾ ಮೋಸ್ಟ್ ಪ್ರಾಬಬ್ಲಿ November 15th ಸ್ಟಾರ್ಟ್ ಆಗ್ತಿದೆ. ಮತ್ತು ನಿಮ್ಗೆಲ್ರಿಗೂ ಹೇಳ್ತೀವಿ ಟೈಟ್ಲು ವಿತ್ ಎಲ್ಲ ಸಮೇತ. ಮಿಕ್ಕಿದ್ದೆಲ್ಲ ಆಗುತ್ತೆ. ಫೈನಲ್ ವರ್ಡ್ಸು ಸರ್, ರಾಜಾರಾಣಿ ಶೋನಿಂದ ಇಷ್ಟೊಂದು ಅಂದರೆ ರನ್ನರ್ ಅಪ್ ಆಗಿರ್ಬೋದು ಅಷ್ಟೇ, ಬಟ್ ಕರುನಾಡಿಗೆ ನಿಮ್ಮ ವೈಫ್ ಪರಿಚಯ ಆದ್ಲು, ಮಗಳು ಪರಿಚಯ ಆದ್ಲು. ಜನಕ್ಕೆ, ಆಡಿಯನ್ಸ್ಗೆ ಏನು ಹೇಳ್ತೀರಾ ನಿಮ್ಮನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದವ್ರಿಗೆ? ನನ್ನ ಪೋಸ್ಟ್ಗಳಲ್ಲೂ ನೀವೆಲ್ಲರೂ ನೋಡಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಗಿರ್ಬೋದು. ನಾನು ಫಸ್ಟು ಯಾವಾಗಲೂ ಹಾನೆಸ್ಟ್ ಜೆನ್ಯೂನ್ ರಿಪೋರ್ಟ್ ತೊಗೊಳೋದೇ ನಾನು ಜನಗಳದು. ಅಂದರೆ ಅಲ್ಲಿ ಯಾರಿಗೂ, ಈಗ ನನ್ನ ರಿಲೇಟಿವ್ಸು ತೊಗೊಳಲ್ಲ, ಫ್ರೆಂಡ್ಸ್ ತೊಗೊಳಲ್ಲ. ನಾನು ಹೊರಗಡೆ ಹೋದಾಗ ಜನ ಏನು ನಮ್ಮ ಬಗ್ಗೆ ಮಾತಾಡ್ತಾರೆ ಅದು ಜೆನ್ಯೂನ್ ಒಪಿನಿಯನ್ ಅಂತ ನಾನು ಅಂದ್ಕೊಂಡದು. ಅವರೇ ಕರ್ಕೊಂಬಂದು ನಿಲ್ಸಿರೋದು ನಮ್ಮನ್ನು. ಯಾಕೆಂದರೆ ಇದು ಎವ್ರಿ ವೀಕ್ ವೋಟಿಂಗ್ ಇದ್ದಿದ್ದರಿಂದ, ವೋಟ್ ಮಾಡಿರೋದ್ರಿಂದನೇ ನಾವು ಫಿನಾಲೆಗೆ ಬಂದಿರೋದು. ವೋಟ್ ಮಾಡಿಲ್ಲ ಅಂದರೆ ನಾವು ಬರ್ತಿರಲಿಲ್ಲ. ಸೊ ಆ ಕರ್ನಾಟಕ ಜನತೆಗೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ರತಿ ಸಲ ನಾವು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಆನೆಸ್ಟಾಗಿ ಅವ್ರು ನಮಗೆ ರಿಪೋರ್ಟ್ ಕೊಡ್ತಾರೆ, ಆನೆಸ್ಟಾಗಿ ಗೆಲ್ಲಬೇಕು ಅಂತ ಹೇಳ್ತಾರೆ. ಇವತ್ತು ನಾನು ಹೇಳಿದ್ನಲ್ಲ, ನಾನು ಖಂಡಿತ ರನ್ನರ್ ಅಪ್ ಅಲ್ಲ, ನಾನು ಸೋತಿಲ್ಲ. ನಾವು ವಿನ್ನರೇ, ಜನಗಳ ಪಾಯಿಂಟ್ ಆಫ್ ವ್ಯೂ ನಾವು ವಿನ್ನರೇ. ಸೊ ಅದು ನಾನು ಪ್ರೌಡಾಗಿ ಹೇಳ್ಕೊತೀನಿ. ಆಮೇಲೆ ಇದೆಲ್ಲ ಬಿಟ್ಟು ಎಲ್ಲ ಹೊರತಾಗಿ ರಾಜಾರಾಣಿ ಅನ್ನೋ ಒಂದು ಅದ್ಭುತವಾಗಿ ಶೋಗೆ ನಾನೇನಾದರೂ ಹೋಗಲಿಲ್ಲ ಅಂತಿದ್ರೆ, ಇವಳು ಕರ್ಕೊಂಡು ಹೋಗಲಿಲ್ಲ ಅಂತಿದ್ರೆ, ನನ್ನ ಲೈಫ್ ಟೈಮಲ್ಲಿ ಅಂಥ ಒಂದು ಮೆಮೊರೀಸ್ ನಾನು ಮಿಸ್ ಮಾಡ್ಕೊತಿದ್ದೆ. ಇಡೀ ತಂಡಕ್ಕೆ, ರಾಜಾರಾಣಿ ತಂಡಕ್ಕಾಗಿರ್ಬೋದು, ನಮ್ಮ ಕಲರ್ಸ್ ಕನ್ನಡ ಚಾನಲ್ಗಾಗಿರ್ಬೋದು, ನಾವೆಷ್ಟು ಚಿರುಣಿ ಆಗಿದ್ರೂ ಸಾಲದು ಅದು. ಯಾಕೆಂದರೆ ಅಂಥ ಒಳ್ಳೆ ಮೆಮೊರೀಸ್ ಕೊಟ್ಟಿದ್ದಾರೆ. ಆಮೇಲೆ ಆ ಪ್ರೊಫೆಷನಲ್ಲೂ ನಮಗೆ ಗ್ರೋತ್ ಸಿಕ್ಕಿದೆ ಅದರಿಂದ. ಜನಗಳ ಪ್ರೀತಿ, ಆ್ಯಕ್ಚುಲಿ ಜಾಸ್ತಿ ಜನಗಳ ಪ್ರೀತಿ ಕೂಡ ಸಿಕ್ಕಿದೆ ಇದರಿಂದ. ರಾಜಾರಾಣಿ ಈಸ್ ಆ್ಯನ್ ಅಲ್ಟಿಮೇಟ್ ಶೋ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ. ಯಾಕೆಂದರೆ ನಿಮ್ಮ ವೆದರ್ ಇಟ್ ಮೇ ಬಿ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಒಂದಷ್ಟು ಕನಸುಗಳಿರುತ್ತೆ, ಹೋಗಬೇಕು ನಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡ್ಬೋದು ಅಂತ.
ಇವಳ ಟ್ಯಾಲೆಂಟ್ ಇವತ್ತು ಜನತೆಗೆ ಶೋಕೇಸ್ ಮಾಡಿದ್ದು ಈ ಶೋಯಿಂದ ನಾನು ಕರ್ಕೊಂಡು ಹೋಗಿದ್ದು ಸಾರ್ಥಕ ಅಂತ ನನಗೆ ಅನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಟ್ಸ್ ನಾಟ್ ಅನ್ ಈಸಿ, ರನ್ನರ್ ಅಪ್ ಅನ್ಸ್ಕೊಳೋದು ಕೂಡ ಇಟ್ ನಾಟ್ ಅನ್ ಈಸಿ, ಯಾಕೆಂದರೆ ಎವ್ರಿ ವೀಕ್ ಡ್ಯಾನ್ಸ್ ಇದ್ದಿದ್ದರಿಂದ ಶಿ ಪ್ರೂವ್ಡ್. ಆ್ಯಂಡ್ ಅಷ್ಟೇ, ನಾನು ಇನ್ನೇನು ಹೇಳಿ. ಐ ಮೀನ್ ನಿಮ್ಮ ಪ್ಲೇಸ್ಗೆ ಯಾರು ಬರ್ಬೋದಾಗಿತ್ತು ಇನ್ ಕೇಸ್ ನೀವು ವಿನ್ನಿಂಗ್ ಪ್ರೈಸ್ ಗೆದ್ದಿದ್ರೆ? ನಿಮ್ಮ ಪ್ಲೇಸ್ಗೆ ಇನ್ನು ಉಳಿದ ಕಂಟೆಸ್ಟೆಂಟ್ಗಳಲ್ಲಿ ಇವ್ರು ಕ್ವಾಲಿಫೈ ಇದ್ರು ಅನ್ನೋದಂತಲ್ಲ, ಯಾರು ನಿಮ್ಮ ಪ್ರಕಾರ? ಡ್ಯಾನ್ಸ್ ವಿಚಾರ ಅಂತ ತೊಗೊಂಡ್ರೆ ಹರ್ಷಿತಾ ಆ್ಯಂಡ್ ವಿನಯ್ ಅಂತ ಒಂದು ಕಪಲ್ ಇದ್ರು. ಅಂದರೆ ಓವರ್ ಆಲ್ ಸೀಸನ್ ಡ್ಯಾನ್ಸ್ ಮಾಡ್ಕೊಂಬಂದ್ರು. ನಾನು ಅದೇ ಬಿಗಿನಿಂಗ್ ಶೋ ಇಲ್ಲಿ ನಾನು ಮಾತಾಡಬೇಕಾದ್ರೂ ಅದನ್ನೇ ಕನ್ಸಿಡರ್ ಮಾಡಿ. ಆಮೇಲೆ ನಾನು ಇಂಡಸ್ಟ್ರಿ, ನಾನು ಡ್ಯಾನ್ಸರ್ಸ್. ಈಗ ಯಾರು ವಿನ್ನರ್ ಆಗಿದ್ದಾರೆ ಅವರಿಬ್ಬರು ಕಲಾವಿದರು. ಅಂದರೆ ಒಂದು ಸ್ಟೇಜ್ ಅನ್ನೋದು ಒಂದು ಇರುತ್ತೆ. ಅಂದರೆ ಅವರು ಡ್ಯಾನ್ಸೇ ಮಾಡಲಿಲ್ಲ ಅಂದರೂ ಕೂಡ ಆ್ಯಕ್ಟಿಂಗಲ್ಲಾದರೂ ಒಂದು ಸ್ಟೇಜಲ್ಲಿ ಇದು ಮಾಡಿರ್ತಾರೆ, ಅಥವಾ ಕ್ಯಾಮ್ರಾ ಫೇಸಿಂಗ್ ಇರುತ್ತೆ. ಬೇರೆ ಯಾರಿಗೆ ಬಂದರೂ ನಾನು ಇಂಡಸ್ಟ್ರಿ ಅವ್ರಿಗೆ ಆ ಸ್ಟೇಜ್ಗೆ ಅಡ್ಜಸ್ಟ್ ಆಗೋದಕ್ಕೆ, ಆ ನರ್ವಸ್ನೆಸ್ ಹೋಗೋದಕ್ಕೆ ಒಂದು 5-6 ಎಪಿಸೋಡ್ ಬೇಕು. ಬಟ್ ಫಸ್ಟ್ ಎಪಿಸೋಡಿಂದ ನಮ್ಮ ಸಹನಾ ಆಗಿರ್ಬೋದು, ಆಮೇಲೆ ವಿನಯ್ ಆಗಿರ್ಬೋದು, ಆಮೇಲೆ ನಾನ್ ಕೆಟಗರಿಯಿಂದ ಬಂದರು. ಫಸ್ಟ್ ಎಪಿಸೋಡಿಂದನೇ ದೇ ಸ್ಟಾರ್ಟೆಡ್ ಡೂಯಿಂಗ್ ಗುಡ್ ಡ್ಯಾನ್ಸ್. ಸೊ ನಾವು ವಿನ್ನರ್ ಆಗಿದ್ರೆ ನಮ್ಮ ಪ್ಲೇಸಲ್ಲಿ ಯಾರು ನೋಡ್ತಿದ್ದರೆ ಐ ಥಿಂಕ್ ಅವ್ರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ. ಬಟ್ ಓಕೆ, ಅಂದರೆ ವಿನ್ನರ್ ಆಗಿರೋರು ಕೂಡ ಅವ್ರದ್ದು ಏನೋ ಎಕ್ಸ್ಟ್ರಾ ಏನೋ ಇಷ್ಟ ಆಗಿರ್ಬೋದು, ಬೇರೆ ಏನೋ ಆಗಿರ್ಬೋದು. ಆಮೇಲೆ ಸಂಜು ಈಸ್ ವೆರಿ ಗುಡ್ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಿದ್ವಿ. ಅವನ ಎಫರ್ಟು ತುಂಬ ಚೆನ್ನಾಗಿತ್ತು. ಬಟ್ ಡ್ಯಾನ್ಸ್ ವಿಚಾರ ಅಂತ ಬಂದಾಗ ನಾನು ವಿನಯ್ ಇದ್ದಿದ್ರೆ ಚೆನ್ನಾಗಿರೋದು ನಮ್ಮ ಪ್ಲೇಸಲ್ಲಿ, ನಾವು ಆ ಪ್ಲೇಸಲ್ಲಿ ಇದ್ದಿದ್ದೆ. ಬಟ್ ಆ್ಯಸ್ ಆಫ್ ನಾವು ಈಗೇನು ನಾವು ಚೇಂಜಸ್ ಮಾಡೋಕ್ಕಾಗಲ್ಲ. ಬಟ್ ವಿ ಆರ್ ಹ್ಯಾಪಿ. ಆ ಕ್ಷಣಕ್ಕೆ ನೋವುಗಳು, ಬೇಜಾರುಗಳಿರುತ್ತೆ. ಬಟ್ ಇವಾಗ ಎಂಡ್ ಆಫ್ ದಿ ಡೇ ಅದು ಮುಗಿದೋಗಿದೆ. ಅವನು ಅವತ್ತು ಫ್ರೆಂಡು, ಇವತ್ತು ಫ್ರೆಂಡು, ಅವ್ನು ಮುಂದಕ್ಕೂ ನನ್ನ ಫ್ರೆಂಡ್ ಆಗಿರ್ತಾನೆ. ಆಮೇಲೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಅವನಿಗೆ. ಒಳ್ಳೇದಾಗಲಿ, ಇಲ್ಲಿಂದ ಅವ್ನ ಕೆರಿಯರ್ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ, ಸಂಜುದು ಚೆನ್ನಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸಹನಾ, ಇಲ್ಲಿವರೆಗೂ ಹೊರಗಡೆ ಹೋದ್ರೆ ಅರ್ಜುನ್ ಸರ್ ಅಷ್ಟೇ ಫೋಟೋ ತಗೊಳ್ತಾ ಇದ್ರು ಅನ್ಸುತ್ತೆ ಬಹುಶಃ ಹುಡುಗಿರು. ಈಗ ನಿಮ್ಗೂ ಫ್ಯಾನ್ಸ್ ಕ್ರಿಯೇಟ್ ಆಗಿರ್ತಾರೆ. ಆ ಪ್ರೀತಿ ಸಿಕ್ಕಿದ್ದು ಕರ್ನಾಟಕ ಜನರಿಂದ ಮತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಇಂದ. ಸೊ ಫೈನಲ್ ವರ್ಡ್ಸ್. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಫೋಟೋ ಈ ಥರ ಆಗಿರೋದು ಉಂಟು. ಆ್ಯಕ್ಚುಲಿ ನನಗೆ ಕ್ಯಾಮ್ರಾ ಕೊಟ್ಬಿಟ್ಟು ಅವ್ರ ಜೊತೆ ಹೋಗಿ ಫೋಟೋ ಇಡ್ಸ್ಕೊಳೋರು ಉಂಟು. ಅಂದರೆ ನೀವು ಫೋಟೋ ಹಿಡೀರಿ, ಒಂದು ನಿಮಿಷ ನಾನು ಅವ್ರ ಪಕ್ಕ ನಿಂತ್ಕೋತೀನಿ ಅಂತ. ಆ ಥರ ಎಕ್ಸ್ಪೀರಿಯೆನ್ಸು ಆಗಿದುಂಟು. ಈಗ ಜೊತೆಲಿ ನಿಲ್ಸಿ ಮೇಡಮ್ ನೀವು ಬನ್ನಿ ಜೊತೆಲಿ ಫೋಟೋ ಕೇಳಿಸಿದ್ರೆ ಇದೇ ಒಂಥರ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನನಗೆ. ಅದಕ್ಕೆಲ್ಲ ಕ್ರೆಡಿಟ್ ಇವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬಿಕಾಸ್ ನನ್ನಲ್ಲಿ ಇದ್ದಿದ್ದು ಒಂದು ಹಿಡನ್ ಟ್ಯಾಲೆಂಟ್ ನನ್ನ ಒಳಗಡೆ ಏನಿದೆ ಅಂದ್ಬಿಟ್ಟು ಅದನ್ನು ಹೊರಗಾಕಿದೆ ಇವರು ಶೋ ಒಪ್ಕೊಂಡು ಕರ್ಕೊಂಡು ಹೋಗಿರಲಿಲ್ಲ ಅಂದರೆ ಮೇ ಬಿ ನಂದು ಒಳಗಡೆ ನನಗೆ ಗೊತ್ತಿಲ್ಲದಿರೋ ಟ್ಯಾಲೆಂಟ್ ಇದೆ ಅಂತ ನನಗೆ ಪ್ರೂವ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸರ್, ಹಿಂದೆಲ್ಲ ರಾಜಾರಾಣಿ ಶೋನಲ್ಲಿ ಕಂಪ್ಲೇಂಟ್ಸ್ ಮಾಡ್ತಿದ್ರು ದಂಪತಿಗಳು. ನೀವು ಅಲ್ಲಿಗೆ ಶೋಗೆ ಹೋದ್ಮೇಲೆ ನೀವು ಅವ್ರ ವೈಫ್ನ ಅಂದರೆ ಸಹನಾನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರ? ಬಾಂಡಿಂಗ್ ಇನ್ನೂ ಜಾಸ್ತಿ ಆಯ್ತಾ? ಒಂದೇ ಕಂಪ್ಲೇಂಟ್ ಮಾಡಿದ್ದ ಅವಳು, ಅದನ್ನ ಅವಳು ಪ್ರೂವ್ ಮಾಡ್ಕೊಂಡ್ಬಿಟ್ಲು. ನಾನು ಅದನ್ನ ಸ್ಯಾಟಿಸ್ಫೈ ಮಾಡ್ಬಿಟ್ಟೆ ಅವಳಿಗೆ ಕಂಪ್ಲೇಂಟ್ ಇದ್ದಿದ್ದೇನೆಂದ್ರೆ, ನನಗೆ ಅಪ್ರಿಷಿಯೇಟ್ ಮಾಡಲ್ಲ ಏನು ನೀನು, ಅಂದರೆ ಒಳ್ಳೆ ಅಡುಗೆ ಮಾಡ್ದಂಗೆ ನೀನು ಅಪ್ರಿಷಿಯೇಟ್ ಮಾಡಲ್ಲ, ಒಳ್ಳೆ ಬಟ್ಟೆ ಹಾಕೊಂಡಂಗೆ ಅಪ್ರಿಷಿಯೇಟ್ ಮಾಡಲ್ಲ, ಬರೀ ನಿನ್ನ ಲೋಕದಲ್ಲೇ ನೀನು ಇಡ್ತೀಯಾ ಅಂತ. ಊಟ ಬಟ್ಟೆ ಅಂತ ಅಲ್ಲ, ಪ್ರತಿಯೊಂದು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೂ ಏನಿಲ್ಲ, ಕಂಪ್ಯಾರಿಸನ್ ಜಾಸ್ತಿ ಇತ್ತು, ಅಪ್ರಿಸಿಯೇಷನ್ ಕಮ್ಮಿ ಇತ್ತು. ಬಟ್ ಈಗ ಉಲ್ಟಾ ಆಗ್ಬಿಟ್ಟಿದೆ. ಈ ಶೋನೇ ಅವಳಿಗೆ ಬಿಟ್ಕೊಟ್ಬಿಟ್ಟೆ. ಈ ಜನಗಳೇ ನೀನು ಅಪ್ರಿಷಿಯೇಟ್ ಮಾಡಲಿ, ನಾನು ಮಾಡೋದೇನು ಅಂತ ಅವಳು ಪ್ರೂವ್ ಮಾಡ್ಕೊಂಡ್ಲು ಅವಳ ಟ್ಯಾಲೆಂಟಿಂದ. ಆ್ಯಂಡ್ ನಿಮ್ಮ ವಾಹಿನಿ ಮುಖಾಂತರ ನಾನು ಇನ್ನೊಂದು ಪರ್ಸ್ನಲ್ ಆಗಿ ಹೇಳೋದೇನು ಅಂದರೆ, ಎಸ್ಪೆಷಲಿ ಈ ಶೋಗೆ ನಾವು ಒಪ್ಕೊಳೋದಕ್ಕೆ ಮೇನ್ ರೀಸನ್ನೇ ನಮ್ಮ ಪ್ರಕಾಶ್ ಸರ್, ಶೋ ಡೈರೆಕ್ಟ್ರು, ಆಮೇಲೆ ಚೈತ್ರ ಅವರು. ಐ ಥಿಂಕ್ ಅವ್ರು ಕನ್ವಿನ್ಸ್ ಮಾಡಲಿಲ್ಲ ಅಂದಿದ್ರೆ ಇಂಥ ಒಂದು ಮೆಮೊರಿ, ಇಂಥ ಒಂದು ಫೇಮ್ ಸಿಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಲೋಕೇಶ್ ಪ್ರೊಡಕ್ಷನ್ ಅವರಲ್ಲಿ ಇದು ನನ್ನ 3ನೇ ಪ್ರಾಜೆಕ್ಟ್. ಸುಜನ್ ಸರ್ ಅವ್ರದ್ದು ಫಸ್ಟ್ 2 ಪ್ರೊಡಕ್ಷನ್ನು ಡ್ಯಾನ್ಸಿಂಗ್ ಚಾಂಪಿಯನ್ ಆಗಿರ್ಬೋದು, ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಆಗಿರ್ಬೋದು, ಅವ್ರ ಪ್ರೊಡಕ್ಷನಲ್ಲಿ ಮಾಡಿದ್ದು. ಲೋಕೇಶ್ ಪ್ರೊಡಕ್ಷನ್ ಅವ್ರಿಗೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಐ ಥಿಂಕ್ ಲಿಸ್ಟ್ ನಾನು ಹೆಸರು ಹೇಳ್ತಾ ಹೋದರೆ ಇಷ್ಟು ದೊಡ್ಡ ಲಿಸ್ಟ್ ಇದೆ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಕೊರಿಯೋಗ್ರಫರ್ ಸಾಗರ್ ಗೌಡ, ವಂಡರ್ಫುಲ್ ಕೊರಿಯೋಗ್ರಫರ್. ಫ್ಯೂಚರಲ್ಲಿ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ ಆಗೋ ಎಲ್ಲ ಚಾನ್ಸಸ್ಸು ಇದೆ. ಇಡೀ ನಮ್ಮ ಪ್ರಶಾಂತ್ ನಾಯಕ್ ಸರ್ ಆಗಿರ್ಬೋದು, ಬಿಸ್ನೆಸ್ ಹೆಡ್ ಆಗಿರೋರು ಅವರಾಗಿರ್ಬೋದು, ರಮ್ಯಾ, ಪ್ರಭಾ, ಚೈತ್ರ, ವಿಜಯ್ ಸರ್, ಅಭಿ, ಐ ಥಿಂಕ್ ಥ್ಯಾಂಕ್ ಯು ಇಡೀ PCR ಟೀಮ್, ಟೆಕ್ನಿಷಿಯನ್ಸ್ ಟೀಮ್, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡ್ಯಾನ್ಸರ್ಸ್ಗಳು. ಅವ್ರ ಬಗ್ಗೆ ನೋಡಿ ನಾವು ಹೇಳ್ತಾನೆ ಇಲ್ಲ. ನಮ್ಮ ಜೊತೆಲಿ ಡ್ಯಾನ್ಸ್ ಮಾಡಿದವರಂತೂ ಅವರ ಒಂದು ಸಪೋರ್ಟ್ ಇಲ್ಲ ಅಂದರೆ ಖಂಡಿತ ಆಗ್ತಿರಲಿಲ್ಲ. ನಮ್ಮ ಸಾಗರ್ ಟೀಮ್, ಏನು DVS ಟೀಮ್ ಇದೆ, ಎಕ್ಸಲೆಂಟ್ ಟೀಮ್. ದಯವಿಟ್ಟು ನನ್ನ ಮುಖಾಂತರ ಅವ್ರಿಗೆ ನಮ್ಮ ವಿಶಸ್ನ ಕನ್ವೆ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓವರ್ ಆಲ್ ರಾಜಾರಾಣಿ ಟೀಮ್ ಅಂತ ಅಂದರೆ ಎಲ್ಲರೂ ಸೇರ್ಕೊತೀವಿ ಅದರಲ್ಲಿ. ಆಮೇಲೆ ಕಂಟೆಸ್ಟೆಂಟ್ಸ್ಗಳು ಅವ್ರ ಸಪೋರ್ಟು ಕೂಡ, ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕ್ಲ್ಯಾಪ್ ಮಾಡ್ತಿರ್ತಾರೆ, ಅವ್ರ ಸಪೋರ್ಟ್ನು ಕೂಡ ನಾವು ಮರೆಯೋಂಗಿಲ್ಲ. ಇನ್ ಮೀನ್ ಟೈಮ್ ಒಂದಷ್ಟು ಇನ್ಸಿಡೆಂಟ್ಗಳು ಅವರು ಕೂಡ ನಮ್ಮನ್ನು ಇನ್ನೂ ಪ್ರೊವೋಕ್ ಮಾಡಿ ನಮ್ಗೆ ಇನ್ನೂ ಚೆನ್ನಾಗಿ ಮಾಡೋ ಥರ ಮಾಡಿದ್ದಾರೆ. ಆ ಕಂಟೆಸ್ಟೆಂಟ್ಸ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓವರ್ ಆಲ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಐ ಥಿಂಕ್ ಇವತ್ತು ಅರ್ಜುನ್ ಯೋಗಿ, ಸಹನಾ ಇವತ್ತು ಎಲ್ಲರಿಗೂ ರೀಚ್ ಆಗಿ ನಮ್ಮ ಡ್ಯಾನ್ಸ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಿದ್ರೆ ಬಹುಶಃ ನೀವು ಅಂದರೆ ಅವರು ರನ್ನರ್ ಅಪ್ ಆಗಿದ್ರು ಕೂಡ ಇಲ್ಲ ನಾನು ವಿನ್ನಿಂಗ್ ಅನ್ನುವಂಥ ಒಂದು ಆತ್ಮವಿಶ್ವಾಸ ಭರವಸೆ ಜೊತೆಗೆ ಗೆದ್ದಿರೋ ತಂಡಕ್ಕೆ ಅಂದರೆ ಸಂಜಯ್ ಮತ್ತು ಮೇಘಾ ಟೀಮ್ಗೆ ಅಂದರೆ ಅವ್ನು ನನ್ನ ಗೆಳೆಯ ಅವ್ನು ಗೆದ್ದ ಅನ್ನೋ ಕೆಲವರೆಲ್ಲ ಅಂದರೆ ನಮಗಿಂತ ಅವ್ರು ಗೆದ್ಬಿಟ್ರೆ ಒಂದಿಷ್ಟು ಅಂದರೆ ನಾನು ಗೆಲ್ಲಬೇಕಾಗಿತ್ತು ಅನ್ನುವಂಥ ಅಸೂಯೆ ಇರುತ್ತೆ. ಬಟ್ ಆದರೆ ನಮ್ಮ ಯೋಗಿ ಸರ್ಗೆ ಅದಿಲ್ಲ, ಅವ್ನು ಗೆದ್ದಿದ್ದಾನೆ, ಇನ್ನೂ ಒಳ್ಳೇದಾಗಬೇಕು, ಇನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡಬೇಕು ಅಂತಲೂ ಹೇಳಿದ್ರು. ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನನ್ನೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ನಾನು ಕೂಡ ಅವ್ರಿಗೆ ಅಂದರೆ ನಾನು ಇಂಡಸ್ಟ್ರಿಗೆ ಬಂದು 5-6 ವರ್ಷ ಆಯಿತು, 5-6 ವರ್ಷದಿಂದ ನೋಡ್ತಿದ್ದೀನಿ, ಸಾಕಷ್ಟು ಪಾತ್ರಗಳನ್ನು ಚಾಲೆಂಜಿಂಗ್ ಪಾತ್ರಗಳನ್ನೇ ಮಾಡ್ತಾ ಇದ್ದಾರೆ. ಅವ್ರಿಗೆ ದೊಡ್ಡ ಮಟ್ಟದ ಗೆಲುವು ಸಿಗಬೇಕು ಅನ್ನೋದು ಆ್ಯಸ್ ಎ ಆಡಿಯನ್ ಆಗಿ ಆ್ಯಸ್ ಎ ಸಿನಿಮಾ ಪ್ರೇಮಿಯಾಗಿ ನಾನು ಕೂಡ ಕನಸು ಕಾಣ್ತಾ ಇದ್ದೀನಿ. ಆದಷ್ಟು ಬೇಗ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ನಮ್ಮ ಸಿನಿಮಾ ಪ್ರೇಮಿಗಳನ್ನು ರಂಜಿಸ್ತಾ ಇರಲಿ, ಒಂದು ಬಿಗ್ ಬ್ರೇಕ್ ಸಿಗಲಿ, ಕರ್ನಾಟಕದಲ್ಲಿ ಅವ್ರನ್ನ ಇಷ್ಟಪಡುವಂಥವ್ರ ಸಂಖ್ಯೆ ಇನ್ನೂ ಹೆಚ್ಚಾಗಲಿ, ಜೊತೆಗೆ ದೊಡ್ಡ ಮಟ್ಟದ ಸಂಭಾವನೆ ತಗೊಂಡು ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಅನಿಸ್ಕೊಳ್ಳಿ ಅನ್ನೋಂಥದ್ದೇ ಆಸ್ ಎ ಆಡಿಯನ್ ಆಗಿ ನನ್ನ ಕನಸು ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.